ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ವಿಜಯಪುರದಲ್ಲಿಂದು ಜೆಡಿಎಸ್ ಪಕ್ಷದಿಂದ ಬೃಹತ್ ಜನತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭೆ ಎಲೆಕ್ಷನ್ ಹೀಗೆ ಪಕ್ಷದ ಬಲವರ್ಧನೆಯ ಹಿನ್ನೆಲೆಯಲ್ಲಿ ದಳಪತಿಗಳು ಕಹಳೆಯನ್ನು ಮೊಳಗಿಸಿದ್ದಾರೆ. ಜೆಡಿಎಸ್ ಬೆಳ್ಳಿ ಹಬ್ಬದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗಿರೋದನ್ನು ನೋಡಬಹುದು. ಇನ್ನು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಮಾತನಾಡ್ತಿದ್ದಾರೆ. ವೇದಿಕೆ ಮೇಲೆ ನಮ್ಮ ಪಕ್ಷದ ಹಲವಾರು ಮುಖಂಡರಿದ್ದಾರೆ, ನನ್ನ ಶಾಸಕ ಮಿತ್ರರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು 10-15 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ನಾನು ಪ್ರಥಮವಾಗಿ ಈ 93 ವರ್ಷದಲ್ಲಿ ಬಿಜಾಪುರಕ್ಕೆ ಸನ್ಮಾನ್ಯ ದೇವೇಗೌಡರು ಬಂದು ಹಳೆಯ ಹಲವಾರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ, ನೀರಾವರಿ ಯೋಜನೆಗಳಿಗೋಸ್ಕರವಾಗಿ ಯಾವ ಶ್ರಮವನ್ನು ಪಟ್ಟಿದ್ರು ಅಂತಕ್ಕಂಥದ್ದನ್ನು ಇವತ್ತೇನು ಹೇಳಲಿಕ್ಕೆ ಬಂದಿದ್ದಾರೆ. ಬಹಳ ಜನ ಹಿರಿಯರಿದ್ದೀರಿ. ಇವತ್ತಿನ ನಮ್ಮ ಯುವಕರಿಗೆ ಅವರ ನೀರಾವರಿ ವಿಷಯದಲ್ಲಿ ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಬಾರಿ 1983-84 ಇಸ್ವಿನಲ್ಲಿ ಕೃಷ್ಣಾ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ಕೊಡಿಸ್ತಕ್ಕಂಥದ್ದಕ್ಕೆ ವೇಗವನ್ನು ಕೊಡಲಿಕ್ಕೆ 200 ಕೋಟಿ ಹಣವನ್ನು ಕೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳಿಗೆ. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿ ಹಣವನ್ನು ನಾವು ಮರದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂತ ಒಂದು ಪ್ರಕರಣ ವಿಜಯಪುರದ ಜನತೆಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಂದಿರಾ ಗಾಂಧಿ ಅವರನ್ನ ಇಲ್ಲಿಗೆ ಆಹ್ವಾನ ಕೊಟ್ಟು ವಿಜಯಪುರದಲ್ಲಿ ಚಿನ್ನದಲ್ಲಿ ಅವ್ರನ್ನ ತೂಗಿಸ್ತಾರೆ, ತುಲಾಭಾರ ಮಾಡ್ತಾರೆ. ಇಂದಿರಾ ಗಾಂಧಿ ಅವರಿಗೆ ಒಂದು ನಯಾ ಪೈಸವನ್ನ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಯಾವುದೇ ಸರ್ಕಾರಗಳು 50 ವರ್ಷದಲ್ಲಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡಲಿಲ್ಲ. ನಿಮ್ಮಗಳ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶಗಳೇನು ದೊರಕಿತು. ಅವತ್ತು ಅವರು ಕೈಗೊಂಡಂಥ ಒಂದು ತೀರ್ಮಾನದ ಹಿನ್ನೆಲೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳು ಬಂದಂಥದನ್ನ ಉತ್ತರ ಕರ್ನಾಟಕದ ಜನತೆ ಮರೀತಕ್ಕಂಥದ್ದಲ್ಲ ಅನ್ನೋದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ, ನಮ್ಮ ತಾಯಂದರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ. ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲಿಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಅದಷ್ಟೇ ಅಲ್ಲ,
ಈಗಾಗಲೇ 7,65,000 ಕೋಟಿ ಸಾಲ ಏನು ಮಾಡಿದ್ದಾರೆ. ಮುಂದಿನ 6ನೇ ತಾರೀಕು ಮತ್ತೆ 17ನೇ ಬಜೆಟ್ ಏನು ಮಂಡನೆ ಮಾಡ್ತಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಮತ್ತೆ ಸಾಲವನ್ನ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಈ 8.5 ಲಕ್ಷ 9 ಲಕ್ಷ ಕೋಟಿ ಸಾಲ ಏನು ಮಾಡಿದ್ದಾರೆ ಈ ಸರ್ಕಾರ ಮಾಡ್ತಾರೆ. ವಿಜಯಪುರದಲ್ಲಿ ಇವತ್ತು ಜೆಡಿಎಸ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದು, ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡೋ ಮೂಲಕವಾಗಿ ಹೇಗೆ ಆ ಭಾಗದ ಜಲ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಶ್ರಮವನ್ನ ವಹಿಸಿದೆ ಅನ್ನೋದರ ಬಗ್ಗೆ ಕೂಡ ಉಲ್ಲೇಖ ಮಾಡಿದರು. ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಯನ್ನ ಟೀಕಿಸಿದ್ದಾರೆ.